ನದಿ ಸಮುದ್ರ ಸೇರ್ತೈತಂತ ಕೇಳಿದ್ದುರಿ. ಸೂರ್ಯ ಮುಳುಗುವ ದೃಶ್ಯ ನೋಡಕಂತಂದನ ಇಲ್ಲಿಗೆ ಸಾವಿರಾರು ಜನ ಬರ್ತಾರ. ಫಾರಿನರ್ ನೈ ನಹಿ ಭುವನೇಶ್ವರ್ ಕ ಪುತ್ರ ಕನ್ನಡಿಗ ಹೂ. ಎಲ್ಲರಿಗೂ ನಮಸ್ಕಾರ. ರವಿ ಕನ್ನಡಿಗ RR37 ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅನ್ನೋಕ್ಕಿಂತ ಮುಂಚೆ ಅಲ್ಲೊಬ್ರು ಫಾರಿನ್ ಮೇಡಮ್ ಅದರ, ಬರ್ರಿ ಅವ್ರ ಮೊದಲು ಮಾತಾಡ್ಸೋಣ ಬರೋಣ ಅಂತ. ಓಕೆ ಡನ್. ನೋಡ್ರಿ ಅಲ್ಲಿ ಫಾರಿನ್ ಮೇಡಮ್ ಅದರ, ಹೋಗಿ ಮಾತಾಡ್ಸೋಣ ಅಂತ. ಏನೇನು ಮಾತಾಡ್ತೀನಿ ಅಂತಂದು ಕೇಳ್ರಿ ಒಂದ್ಸರಿ. ಹಾಯ್. हेलो. आप फॉरेनर? यस, आप फॉरेनर? नहीं नहीं, भुवनेश्वर का पुत्र कन्नडिगा हूँ. ओह, ऑल कन्नडिगा, सुपर सुपर. थैंक यू. आप देखने के लिए बहुत अच्छा है. मुझसे तुमको प्यार हो रहा है. हाँ, क्या बोले आप? प्यार प्यार, मुझे तुमको प्यार करता हूँ. हाँ, ಯಪ್ಪ, ಇವ್ರು ಫಾರಿನ್ ಮೇಡಮ್ ಅಲ್ರಿ, ನಮ್ಮ ಮೇಡಮ್ ಅದರ. ನಿಂತ್ರ ಮುಗ್ದ ಹೋತು. ಜೂಟ್. ಫಾರಿನ್ ಹುಡುಗಿ ಬೇಕ್ರಿ ನಿಮಗೆ? ಫಾರಿನ್ ಹುಡುಗಿ ಶೀಘ್ರ ನನ್ನ ಕೈಯಾಗ ಮಾಡ್ತೀನಿ ನಿಮಗೆ. ಕರಾವಳಿ ತೀರಕ್ಕೆ ಬಂದ್ರೆ ಬಹಳಷ್ಟು ಬೀಚ್ಗಳನ್ನು ನಾವು ಕಾಣ್ತೀವಿ. ಅವು ಯಾವ್ಯಾವಪ್ಪ ಅಂದ್ರೆ ಮುರುಡೇಶ್ವರ ಬೀಚು, ಕುಡ್ಲಾ ಬೀಚು, ಮಲ್ಪೆ ಬೀಚು, ಈ ರೀತಿ ಹಲವಾರು ಬೀಚ್ಗಳನ್ನು ನಾವು ಕಾಣ್ತೀವಿ. ಪ್ರತಿಯೊಂದು ಬೀಚಿಗೂ ಅದರದ್ದೇ ಆದಂಥ ವಿಶೇಷತೆಯನ್ನು ಹೊಂದಿರ್ತೈತಿ. ನಾವಿವತ್ತು ಬಂದಿರೋದು ಕಾಪು ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಏನೇನು ವಿಶೇಷತೆ ಐತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ, ಬರ್ರಿ ಹೋಗೋಣ. ಈ ಒಂದು ಸ್ಥಳ ಉಡುಪಿಯಿಂದ ಬರೀ 16 ಕಿಲೋಮೀಟರ್ ಆಗ್ತೈತೆ. ಇಲ್ಲಿ ಆಟೋ ವ್ಯವಸ್ಥೆ ಇರ್ತೈತಿ, ಬಸ್ಸಿನ ವ್ಯವಸ್ಥೆ ಕೂಡ ಇರ್ತೈತಿ. ನಿಮ್ಮ ಓನ್ ವೆಹಿಕಲ್ಸ್ ಅಂದ್ರೂ ಕೂಡ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರ್ತೈತಿ. ಒಟ್ಟ ಯಾವುದಕ್ಕೂ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ತಾ ಇದ್ದೀರಿ, ಜಸ್ಟ್ 10 ರೂಪೀಸ್ ಪೇ ಮಾಡಿದರೆ ನಿಮ್ಮ ವೆಹಿಕಲನ್ನು ಆರಾಮವಾಗಿ ಪಾರ್ಕಿಂಗ್ ಮಾಡ್ಬೋದು. ಒಂದು ನದಿ ಹುಟ್ಟಿದ ಮೇಲೆ ಸಮುದ್ರ ಸೇರಲೇಬೇಕು ರೀ. ಲಕ್ಷಾಂತರ ನದಿಗಳು ಸೇರಿದ ಮೇಲೇ ಒಂದು ಸಮುದ್ರ ಆಗ್ತೈತೆ ಅನ್ನೋದು ಎಷ್ಟೋ ಸಲ ನಾವು ಕೇಳಿದ್ದು ರೀ. ಆದರೆ ಈಗ ನದಿ ಹೆಂಗೆ ಸಮುದ್ರ ಸೇರ್ತೈತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ, ಬರ್ರಿ ಹೋಗೋಣ. ಯಾರು ಏನು ಮಾಡುವರು? ಈ ಹಾಡು ಯಾಕೆ ಹಾಡಾಕತ್ತಿ ಅಂತ ಕೇಳಾಕತ್ತೀರಿ ಏನ್ರಿ? ಇಲ್ಲಿ ಮಕ್ಕಳು ನೋಡ್ರಿ ಎಷ್ಟು ಮಸ್ತಾಗಿ ಮಜವಾಗಿ ಆಟ ಆಡಕತ್ತಾರ ಅವರು. ನೀವೀಗ ನೋಡಾಕತ್ತಿರೋದು ನದಿ ರೀ. ಈ ಒಂದು ನದಿ ಹೋಗಿ ಸಮುದ್ರನ ಸೇರ್ತೈತೆ. ಆ ಕಡೆ ಹೋದ್ರೆ ನಮ್ಗೆ ಸಮುದ್ರ ಸಿಗ್ತೈತಿ. ಇದು ನದಿ. ಈ ಒಂದು ನದಿ ಒಳಗೆ ನಾವು ಆರಾಮಾಗಿ ತಿರುಗಾಡಬಹುದು. ಈಗ ಅಷ್ಟೊಂದೇ ನೀರಿಲ್ಲ. ಜಾಸ್ತಿ ನೀರಿದ್ದಾಗ ಮತ್ತೆ ನಾವು ತಿರುಗಾಡಕತ್ತೀವಿ ಅಂತ ನೀವು ಬಂದ್ ಕಾಸು ಮತ್ತೆ ತಿರುಗಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಕಮ್ಮಿ ನೀರೈತಿ, ಹಂಗಾಗಿ ನಾವಿಲ್ಲಿ ಆರಾಮ್ ಅಡ್ಡಾಡ್ಬಹುದು, ಏನು ತೊಂದರೆ ಇಲ್ಲ. ಆದ್ರೆ ಮಳೆಗಾಲದೊಳಗೆ ಇದಕ್ಕೆ ಬಹಳಷ್ಟು ನೀರು ಬಂದಿರ್ತೈತಿ. ಯಾಕಂದ್ರೆ ಇಲ್ಲಿ ನೀವು ಆ ಕಡೆ ನೋಡ್ತಿದ್ರಿ, ಬಹಳಷ್ಟು ಅಂದ್ರೆ ಅಲ್ಲಿವರೆಗೂ ಈ ಒಂದು ನದಿ ಫುಲ್ ಆಗಿ ಹರಿತಿರ್ತೈತಿ. ಅದು ಮಳೆಗಾಲ ಟೈಮ್ ಒಳಗ. ಈಗ ಬೇಸಿಗೆ ಟೈಮ್ ಇರೋದ್ರಿಂದ ನೀರು ಕಮ್ಮಿ ಐತಿ. ನಮ್ಮ ಮೇಡಮ್ ಆರಾಮ್ ನೀರೊಳಗೆ ಹೊಂಟಾಳ. ಈಗ ಮೀನ ಹಿಡಿಯಾಕತ್ತಾಳ, ಮೀನ ಹುಡ್ಕಾಕತ್ತಾಳ. ಸಿಕ್ತಾ ಮೀನ? ಮೀನು ಸಿಗ್ಲಿಲ್ಲ? ಇಲ್ಲ. ಮತ್ತೇನು ಸಿಕ್ತ? ಏನಿಲ್ಲ. ಕಲ್ ಸಿಕ್ತೈತ್ರಿ ಆಕೆಗೆ. ಮೀನ್ ಸಿಗಂಗಿಲ್ಲ, ಕಲ್ ಮಸ್ತ್ ಅದ, ಭಾಳ ಕಲ್ಲದ ಒಳಗೆ ಹೋಗ್ಬೇಡ. ನೋಡು, ಇಷ್ಟ ಲಾಸ್ಟ್ ಇದು. ಇಷ್ಟ ಒಳಗ ನೀವು ನೋಡಕತ್ತೀರಿ, ಇಷ್ಟ ಒಳಗೆ ಲಾಸ್ಟ್. ಇದ್ರ ಮೇಲೆ ಜಾಸ್ತಿ ಏನು ಒಳಗೇನಿಲ್ಲ ಈ ನದಿ. ಈ ಸದ್ಯಕ್ಕೆ ಇಷ್ಟಿಲ್ಲ. ಮಳೆಗಾಲದೊಳಗೆ ಫುಲ್ ಆಗಿ ಬರ್ತೈತಿ. ಮಕ್ಕಳಂತೂ ಭಯನೇ ಇಲ್ಲಲ್ಲ ನೀರಂದ್ರೆ. ನೀರಂದ್ರೆ ಭಯನೇ ಇಲ್ಲ. ಯಾಕೆ? ಹೌದು ಮಾರೆ, ನನಗೆ ನೀರಂದ್ರೆ ತುಂಬಾ ಭಯ ಉಂಟು. ನಿನಗೆ ಯಾಚೆ ಹೋಗ್ಬೇಕು? ಬಾ ಮಾರೆ, ನೀ ತುಂಬಾ ಮಾತಾಡ್ತೀಯ ಬಾಯಿಲಿ. ಎಂತ ನಿನ್ನ ಹೆಸರು? ಬಾಯಿಲಿ ಮಾರೆ. ನಮ್ಮ ಮೇಡಮ್ ಭಯ ಇಲ್ರಿ, ಹಂಗಾಗಿ ಆರಾಮ್ ಅಡ್ಡಾಡಕತ್ತಾಳ ನೀರಾಗ. ಕೊಪ್ಪೆ ಐತಿ? ಕೊಪ್ಪೆ ಇಲ್ಲ. ಮೀನಾ? ಇಲ್ಲ.
ಮೀನನೇ ಇಲ್ಲ ಕೊಪ್ಪಿನೇ ಇಲ್ಲ ಮತ್ತೆ ಏನ್ ಹಿಡ್ದಿ ನೀರಾಗ ಅಡ್ಡಾಡಿ ಏನಿಲ್ಲ ಹಂಗೆ ಪ್ಯಾಂಟ್ ನೀನ್ ನೋಡಗ ಊರ್ ತೊಳ್ಬೋದು ಪ್ಯಾಂಟ್ ನನ್ ಗಿಡ್ಡ ಅದಕ್ಕೆ ಎಲ್ಲ ಚೋಟಾ ಮೇಡಮ್ ರೀ ಚೋಟಾ ಮೇಡಮ್ ನಾನು ಏನ್ ಚೋಟಾ ಮೇಡಮ್ ರೀ ಬಡ ಮೇಡಮ್ ಅಲ್ರಿ ಚೋಟಾ ಮೇಡಮ್ ಅದ ಅದ್ರ ಚಂದ ಅದಲ್ರಿ ಬ್ಯೂಟಿಫುಲ್ ಫಾರಿನ್ ಲೇಡಿ ಅಲ್ಲ ಕರ್ನಾಟಕ ಲೇಡಿ ಕಾಲ್ಸಿಕೊಳ್ಳೋದಿಲ್ಲ ಒಳಗೆ ಕಾಲು ಅಡಿ ಹೋಗೋದಿಲ್ವಾ ಚಂದ ಆಗ್ತದ ಮೀನು ಉಂಟಾ ಇದರಲ್ಲಿ ಹಾಂ ಉಂಟಾ ಎಷ್ಟು ಮೀನು ಹಿಡಿದಿದ್ದೀರಾ ಎಷ್ಟು ಮೀನು ಸಿಕ್ಕಿದೆ ನಿಮಗೀಗ ಹಾಂ ಎಲ್ಲಿ ಹೊಡ್ತದೆ ಅಲ್ಲ ನೀವು ನದಿಲಿ ಹೋಗ್ತೀರ ಮತ್ತು ನೀವು ನದಿ ತೊಗೊಂಡು ಹೋದ್ರೆ ಯಾರು ಹಿಡ್ದು ತೋರಿಸೋದು ಬಾಯ್ಲಿ ಓಯ್ ಬಾಯ್ ಬಾ ಮಾರೆ ನನಗೆ ಈ ಸ್ವಿಮ್ಮಿಂಗ್ ಬರೋದಿಲ್ಲ ಬಾಯ್ಲಿ ನಾನು ಬರಲಾ ಹಾಂ ಮತ್ತೆ ನಾನು ನದಿ ಒಯ್ದ್ರೆ ನೀವು ಬರ್ತೀಯಲ್ಲ ನಿಂಗೆ ಸ್ವಿಮ್ಮಿಂಗ್ ಬರೋದಿಲ್ವಾ ಬಾ ಮಾರೆ ಬಾ ಇಲ್ಲಿ ಬಾ ಬಡಿ ಬಾ ನದಿ ಸಮುದ್ರ ಸೇರೋ ಜಾಗನ ಅಳಿವೆ ಬಾಗಿಲು ಅಂತೇಳಿ ಕರೀತಾರ ಅದನ್ನು ನಿಮಗೆ ತೋರಿಸ್ತೀನಿ ನೋಡ್ರಿ ಕರೆಕ್ಟಿಲ್ಲ ಕೆಳಗೆ ಹೋಗಿ ನದಿ ಸಮುದ್ರ ಸೇರುವಂತಹ ಆ ಒಂದು ಪಾಯಿಂಟನ್ನು ನೋಡೋಕೆ ಇಲ್ಲಿ ಮೆಟ್ಟಿಲು ವ್ಯವಸ್ಥೆ ಮಾಡ್ಯಾರ ಭಾಳಷ್ಟು ಖುಷಿ ಆಯ್ತು ಈ ಒಂದು ಮೆಟ್ಟಿಲು ವ್ಯವಸ್ಥೆನ ನೋಡಿ ನಾನೀಗ ತೋರಿಸ್ತೀನಿ ನೋಡ್ರಿ ಆ ನದಿ ಎಲ್ಲಿಂದ ಬರ್ತೈತಿ ಅಂತ ಈ ಬೇಸಿಗೆ ಟೈಮ್ ಇರೋದ್ರಿಂದ ನದಿ ನೀರು ಭಾಳಷ್ಟು ಕಮ್ಮಿ ಐತ್ರಿ ಮಳೆಗಾಲದೊಳಗೆ ಜಾಸ್ತಿ ಇರ್ತೈತಿ ನೋಡಿ ಈ ಒಂದು ಪಾಯಿಂಟ್ ರೀ ನದಿ ಬಂದು ಆ ಒಂದು ಸಮುದ್ರ ಸೇರ್ತೈತಿ ನೀವು ನೋಡಕತ್ತೀರಿ ಒಂದು ಕಡೆ ಸಮುದ್ರದ ನೀರು ಬರ್ತೈತಿ ಮತ್ತೊಂದು ಕಡೆ ನದಿ ನೀರು ಹೋಗಿ ಆ ಸಮುದ್ರನ ಸೇರ್ತೈತಿ ಈ ಒಂದು ಪಾಯಿಂಟ್ ನೋಡಕ್ಕೆ ಭಾಳಷ್ಟು ಖುಷಿ ಅಂದ್ರೆ ಖುಷಿ ಆಗ್ತೈತಿ ರೀ ಈ ಒಂದು ಲೈಟ್ ಹೌಸನ್ನು 1991ರಲ್ಲಿ ಬ್ರಿಟಿಷ್ ಸರ್ಕಾರ ನಿರ್ಮಾಣ ಮಾಡಿದ್ದು ಈ ಒಂದು ಲೈಟ್ ಹೌಸಿಗೆ ಬರೋಬ್ಬರಿ 126 ವರ್ಷ ಕಂಪ್ಲೀಟ್ ಆಯಿತು ಈ ಒಂದು ಲೈಟ್ ಹೌಸ್ ಎಷ್ಟು ಎತ್ತರ ಐತಂತೇಳಿ ನೀವು ನಮ್ಮನ್ನು ಕೇಳೋದಾದ್ರೆ ಬರೋಬ್ಬರಿ 90 ಫೀಟ್ ಐತಿ ಇದನ್ನು ಒಂದು ದೊಡ್ಡ ಬಂಡೆಕಲ್ ಮೇಲೆ ನಿರ್ಮಾಣ ಮಾಡಿದಾರ ಈ ಒಂದು ಲೈಟ್ ಹೌಸಿನ ಮೇಲೆ ಹೋಗ್ಬೇಕಾದ್ರೆ ಈ ಒಂದು ಮೆಟ್ಟಲನ್ನು ಹತ್ತಿ ಮೇಲೆ ಹೋಗ್ಬೇಕಾಗ್ತೈತಿ ಭಾಳ ಏನು ಮೆಟ್ಲಿಲ್ಲ ಸ್ವಲ್ಪ ಮೆಟ್ಲದಾವು ನಮ್ಮ ಮೇಡಮ್ ಭಾಳಷ್ಟು ಕ್ಯೂರಿಯಾಸಿಟಿಯಿಂದ ಮುಂದೆ ಹೊಂಟಾಳ ಲೈಟ್ ಹೌಸಿನ ಮೇಲೆ ಹೋಗ್ಲಿಕ್ಕೆ 10 ರೂಪಾಯಿ ಟಿಕೆಟ್ ಇರ್ತೈತ್ರಿ ಭಾಳ ಏನು ಇರಂಗಿಲ್ಲ ಈ ಒಂದು ಲೈಟ್ ಹೌಸಿನ ಮೇಲಿನ ವ್ಯೂ ನೋಡಕ್ಕಂತಂದ್ರೆ ಇಲ್ಲಿಗೆ ಸಾಯಂಕಾಲ ಟೈಮ್ ಒಳಗೆ ಭಾಳಷ್ಟು ಮಂದಿ ಸೇರ್ತಾರೆ ಅವು ಯಾರು ಎಷ್ಟು ಮಂದಿ ಸೇರ್ತಾರೆ ಅಂತ ತೋರಿಸ್ತೀನಿ ಬರೀ ನೋಡೋಣ मम्मा पापा की खाली हम गोदी में लेके जाए टिकट है क्या कितना ಈ ಒಂದು ಇಕ್ಕಟ್ಟಾದ ಮೆಟ್ಟಲು ಹತ್ತಿ ಮೇಲೆ ಹೋಗ್ಬೇಕಂತಂದ್ರೆ ಭಾಳಷ್ಟು ಕಷ್ಟ ಆಕತ್ರಿ ಸ್ವಲ್ಪ ಜಾಗ ಇರೋದು ಭಾಳಷ್ಟು ಜಾಗ ಇಲ್ಲ ನೀವೀಗ ಕೆಳಗೆ ನೋಡಕತ್ತೀರಿ ಎಷ್ಟು ಮಂದಿ ಕ್ಯೂ ಹಚ್ಚಿದಾರಂತ ಆ ಒಂದು ಕ್ಯೂ ಹಚ್ಚಿ ಅವ್ರ ಮೇಲೆ ಸಹ ಬರ್ಲಿಕ್ಕಂತಂದು ನಿಂತ್ಕೊಂಡಿದಾರಲ್ಲ ತುಂಬ ಇಕ್ಕಟ್ಟಲ್ಲ ಮೆಟ್ಲು ಮಾರ ಮೆಲ್ಲ ಮೆಲ್ಲ ಹೋಗ್ಲಿ
ಇದು ಸ್ಟ್ರಾಂಗ್ ನಮ್ಮ ಬರ್ತಿರುತ್ತೆ ನಮ್ಮನೆ ಸ್ಟ್ರಾಂಗ್ ಅನ್ನು ಅಂತ ಇಂತೂ ಕಷ್ಟಪಟ್ಟು ಮೇಲೆ ಬಂದ ಬಿಟ್ಟವ್ರಿ. ಇಲ್ಲಿ ಮೇಲೆ ಡೋರಿಗೆ ಒಬ್ರು ಕುಂತ್ಕೊಂಡಾರ ನೋಡ್ರಿ. ಅವ್ರು ಏನಿಲ್ಲ ಬಂದವ್ರಿಗೆಲ್ಲ ಮುಂದೆ ಹೋಗು ಅಂತಂದು ಹೇಳ್ತಿರ್ತಾರೆ ನೋಡ್ರಿ. ಕೈ ಮಾಡಿ ಹಂಗೆ ಕೈ ಮಾಡಕತ್ತಾರ ಅವರು. ಅಂತೂ ಇಂತೂ ಬಂದ ಬಿಟ್ಟಿವಿ. ನೋಡಿ ಸಮುದ್ರ ವ್ಯೂ ಹೆಂಗೈತಿ ಅಂತ. ಈಗ ನೀವೇ ನೋಡಕತ್ತಿರಲ್ಲ, ಇದ ನೋಡ್ರಿ ಲೈಟ್ ಅಂತಂದ್ರೆ ರಾತ್ರಿ ಟೈಮಲ್ಲಿ ಒಂದು ಲೈಟ್ ಅವ್ರು ಆನ್ ಮಾಡ್ತಾರೆ. ಈಗ ಕೆಳಗೆ ಹೊಂಟೀವಿ, ಯಾಕಂದ್ರೆ ಇಲ್ಲಿ ಭಾಳಷ್ಟು ಹೊತ್ತು ನಿಲ್ಲಿಸ್ಕೊಡಂಗಿಲ್ಲ ಅವರು, ಸ್ವಲ್ಪ ಟೈಮ್ ಮಾತ್ರ. ನಮ್ಮ ಮೇಡಮ್ಗೆ ಭಾಳಷ್ಟು ಖುಷಿ ಆಗೈತೆ ರೀ, ಆದ್ರೆ ಭಯ ಆಗತ್ತಂತ ನಡ್ಗಕತ್ತಾಳ ಅಲ್ಲೆಲ್ಲೇ. ನಾವು 5ನೇ ಕ್ಲಾಸ್ ಇದ್ದಾಗ ದ ಲೈಟ್ ಹೌಸ್ ಅನ್ನೋದು ಒಂದು ಇಂಗ್ಲೀಷ್ ಚಾಪ್ಟರ್ ಇತ್ತು ರೀ. ಆ ಒಂದು ಚಾಪ್ಟರನ್ನು ನಮ್ಮ ಟೀಚರ್ ಹೇಳುವಾಗ ನಮಗೆ ಭಾಳಷ್ಟು ಕ್ಯೂರಿಯಾಸಿಟಿ ಇರ್ತಿತ್ತು. ಅದು ಹೆಂಗೆ ಇರ್ತೈತಿ, ಅದ್ರ ಮೇಲೆ ಲೈಟ್ ಹೆಂಗೆ ಹತ್ತೈತಿ, ಅದು ಭಾಳಷ್ಟು ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಆದರೆ ಇವತ್ತು ಲೈವ್ ಆಗಿ ನೋಡಕತ್ತೀವಿ. ಬ್ರದರು, ನೀವು ಆಗಲೇ ನದಿನ ನೋಡಿದ್ರಿ, ನದಿ ಹೋಗಿ ಸಮುದ್ರ ಸೇರುವ ಜಾಗನ ನೋಡಿದ್ರಿ. ಆದರೆ ಈಗ ನಮ್ಮ ಪಯಣ ಎಲ್ಲಿಗೆ ಅಂತಂದ್ರೆ ಸಮುದ್ರದ ತೀರದ ಕಡೆಗೆ. ಸಮುದ್ರದ ಆಚೆ ನಾವು ಹೊರಟಿದ್ದೀವಿ. ಸಮುದ್ರ ಹೆಂಗೈತೆ ಅಂತ ತೋರಿಸ್ತೀನಿ ಅಂತ. ರಭಸ ಬಹಳ ಜೋರಾಗೈತ್ರಿ. ಮತ್ತ ಇಲ್ಲಿ ಬೋರ್ಡ್ ಎಲ್ಲಾ ಹಾಕ್ಯಾರ, ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಅಂತ ಹೇಳಿ. ಮತ್ ಹಂಗ ಇಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಬಹಳ ಚಲೋ ಐತ್ರಿ. ಯಾಕಂದ್ರ ಅವ್ರು ನಮ್ಗ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಅಂತ ಬಾಳ್ ನೀಟಾಗಿ ಹೇಳ್ಕೊಡಾಕಂತಾರ. ನಮಗ ಅದನ್ನೆಲ್ಲಾ ನೋಡಿ ಬಾಳ್ ಖುಷಿ ಆತ್ರಿ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಐತ್ರಿ. ಮತ್ ನಮಗಂತ್ರ ಈ ಅಲೆಗಳ ರಭಸ ನೋಡ್ಕ್ಯಾಟ, ಈ ಬೀಚ್ ನೀರ್ ನೋಡ್ಕ್ಯಾಟ ನಮಗಂತೂ ಬಾಳ ಅಂಜಿಕೆ ಆತ್ರಿ. ಅದಕ್ಕ ನಾವು ಬೋಟ್ ಒಳಗೆಲ್ಲ ಹೋಗಿಲ್ಲ, ಹಂಗ ಬಂದು ಇಲ್ಲೆಲ್ಲಾ ನೋಡಿ ಎಂಜಾಯ್ ಮಾಡಾಕಂತೀವ್ರಿ. ನೋಡ್ರಿ ಅಲ್ಲಿ ಹಿಂದೆಲ್ಲಾ ಬೋಟ್ ಒಳಗೆಲ್ಲ ಹೊಂಟಾರ. ನಮಗ ಅವ್ರು ಹೋಗುದ್ ನೋಡೇ ನಮಗ್ ಬಾಳ ಕೆಟ್ಟು ಯಾವ ತರ ಅದ, ಮೈ ಎಲ್ಲಾ ಜುಮ್ ಅಂತ್ರಿ. ಆ ತರ ಅಷ್ಟು ಸ್ಪೀಡ್ ಸಮೇತ ಹೋಗ್ತೈತ್ರಿ ಅದು.
ಎಂಜಾಯ್ ಮಾಡಕ್ಕಂತಂದನ ಹೇಳಿ ಮಾಡಿಸಿದ ಜಾಗ ಈ ಒಂದು ಬೀಚ್ ರೀ. ಯಾಕಂದ್ರೆ ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಎಂಜಾಯ್ ಮಾಡೋದಕ್ಕೆ ಎಲ್ಲ ಥರ ಫೆಸಿಲಿಟಿ ಇಲ್ಲ ಐತಿ. ಸಮುದ್ರದ ದಂಡಿ ಒಳಗೆ ನಿಂತು ಸೂರ್ಯ ಮುಳುಗುವ ದೃಶ್ಯ ನೋಡಕ್ಕೆ ಅದು ಭಾಳಷ್ಟು ಖುಷಿ ಆಗತ್ತೆ ರೀ. ಅದನ್ನು ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಒಂದ್ಸರಿ ನೀವು ಬಂದು ನೋಡ್ರಿ. ಈ ಲಾಗ್ ಅಂತೂ ಭಾಳಷ್ಟು ಮಸ್ತಾಗಿತ್ತು. ನಾವಂತೂ ಭಾಳಷ್ಟು ಎಂಜಾಯ್ ಮಾಡಿದ್ವಿ. ಮತ್ತೆ ಸಿಗೋಣಂತ. ಬಾಯ್ ಬಾಯ್.